ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೆಂಕಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದಲ್ವಾ? ಆದ್ರೂ ಏನಂತ ಹೇಳೋದು ಅಂತ. ಅಲ್ಲ ಬೆಂಕಿ, ನಾನಾದ್ರೆ ಹೂ ಹಾಕಕ್ ಹೋಗ್ತೀನಿ ಅಂತ ಹೇಳ್ಬೋದು, ನೀನೇನ್ ಹೇಳ್ತೀಯಾ? ಆಯ್ತು ಬಾ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬನ್ನಿ ತಿಂಡಿ ಕೊಡ್ತೀನಿ. ಅತ್ತೆ, ನನ್ಗೆ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ. ನಾನೊಂದು ಡಬ್ಬಿಗೆ ಹಾಕೊಂಡೋಗಿ ಅಂಗಡಿ ಹತ್ರ ತಿಂತೀನಿ. ಸರಿ, ಅಡುಗೆ ಮನೇಲಿದೆ, ಹಾಕು ಹೋಗು. ನೀನು ಹೋಗು, ನೀನಪ್ಪ. ಲಕ್ಷ್ಮಿ, ನಿಮ್ಮ ಅತ್ತಿಗೆ ಫೋನ್ ಮಾಡಿ ಕೇಳಿದ್ಯಾ? ಅದು ಯಾತಕ್ಕೆ ಅಷ್ಟು ಅವಸರವಾಗಿ ಬಂದು ಹಾಗೆ ಹೋದ್ರಂತೆ? ಏನು ವಿಷಯ? ಯಾಕೋ ಒಗ್ಗಟ್ಟಾಗಿ ಮಾತಾಡಿದ್ರು. ಏನು ಅಂತಾನೆ ನಂಗೆ ಅರ್ಥ ಆಗಲಿಲ್ಲ. ನಾನು ಇನ್ನೂ ಒಂದ್ಸಲ ನಿಮ್ಮ ಮನೆಗೆ ಬರ್ತೀನಿ, ಬರುವಾಗ ಒಂದು ಉಡುಗೊರೆ ತೊಗೊಂಬರ್ತೀನಿ, ಅದನ್ನ ನೋಡಿ ನಿಮ್ಮಿಬ್ರಿಗೂ ಸಂತೋಷ ಆಗತ್ತೆ ಅಂದರು. ಏನು ಅಂತಾನೆ ನಂಗೆ ಅರ್ಥ ಆಗಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಏನು ಉಡುಗೊರೆ ಕೊಡ್ತಾರಂತೆ ಲಕ್ಷ್ಮಿ? ಅದೇ ಸರಿನೇ, ಆದರೂ ಅತ್ತಿಗೆ ಬಂದಮೇಲೆ ಅಣ್ಣ ಬದಲಾಗ್ತಾನೆ ಅಂತ ಹೇಳ್ತಾರೆ. ಆದರೆ ನನ್ನ ವಿಚಾರದಲ್ಲಿ ಅದು ವಿರುದ್ಧವಾಗಾಯ್ತು ರೀ. ನಾನು ನಿಮ್ಮನ್ನ ಪ್ರೀತಿಸಿ ಮದುವೆಯಾಗಿ ಬಂದೆ ಅಂತ ನಮ್ಮ ಅಣ್ಣ ನಮ್ಮಿಂದ ದೂರ ಆದ. ಆದರೆ ನಮ್ಮ ಅತ್ತಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತವ್ರ ಮನೆ ಅನ್ನೋದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ನೋಡಿ ಲಕ್ಷ್ಮಿ, ನಾವು ಮಾಡಿದ ಒಂದು ತಪ್ಪಿಗೆ ನಿನ್ನ ತವ್ರ ಮನೆಯಿಂದ ದೂರ ಇರಬೇಕಾಗಿ ಬಂತು. ಯಾಕ್ರಿ ಹೀಗೆ ಹೇಳ್ತೀರಾ? ತವ್ರ ಮನೆಯನ್ನ ಮರೆಸೋಷ್ಟು ಪ್ರೀತಿನ ನೀವು ನನಗೆ ಕೊಟ್ಟಿದ್ದೀರಾ. ನನಗಿನ್ನೇನ್ರಿ ಬೇಕು? ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಹೆಣ್ಣು ಮಕ್ಕಳಿಗೆ ತವ್ರ ಮನೆ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೋಡೋಣ, ಇವಾಗೇನೋ ನಿಮ್ಮ ಅತ್ತಿಗೆ ಉಡುಗೊರೆ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ನನಗನ್ಸುತ್ತೆ ನಿಮ್ಮಣ್ಣ ನಿನ್ನ ಹತ್ರ ಬಂದು ರಾಜಿ ಆಗ್ತಾರೆ. ನನಗೇನೋ ಹಾಗನ್ನಿಸ್ತಲ್ಲ ರೀ. ನಮ್ಮಣ್ಣ ಎಂತವನು ಅಂತ ನನಗೂ ಗೊತ್ತು. ಒಂದು ವೇಳೆ ನೀವು ಹೇಳಿದಾಗೆ ಅವ್ರು ಬಂದ್ರೂ ನಾನು ಮಾತ್ರ ಅವ್ರಿಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಕಟ್ಟೋವರೆಗೂ ಆ ಮನೆ ಕಾಲಿಡೋದಿಲ್ಲ. ಆದರೂ ಒಂದೊಂದ್ಸಲ ನಮ್ಮ ತಂದೆನ ನೋಡಬೇಕು ಅಂತ ತುಂಬ ಅನಿಸುತ್ತೆ, ತುಂಬ ಬೇಜಾರು ಆಗುತ್ತೆ. 35 ವರ್ಷ ಆಗೋಯ್ತಲ್ಲ ರೀ. ಧೈರ್ಯವಾಗಿರೋ ಲಕ್ಷ್ಮಿ, ನಾವೆಲ್ಲ ಒಂದುಗೂಡುವಂಥ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಧೈರ್ಯ. ಲಕ್ಷ್ಮೀ